ಹಾಯ್ ಎವ್ರಿವನ್, ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ಸಾಯಂಕಾಲ ಬೇಗನೆ ನನ್ನ ರೂಟೀನ್ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು. ಮತ್ತು ದೇವರಿಗೆ ದೀಪ ಹಚ್ತಾ ಇದ್ದೀನಿ. ನಾನು ಇವತ್ತು ನಿಮ್ಮ ಜೊತೆ ನಾನು ಹೀರೆಕಾಯಿ ಪಲ್ಯ ರೆಸಿಪಿ ತೋರಿಸ್ತೀನಿ. ನಿನ್ನೆ ಬೇರೆ ಹೀರೆಕಾಯಿ ಪಲ್ಯ ತೋರಿಸಿದ್ದೆ, ಇವತ್ತು ಬೇರೆ ಥರನೇ ಹೀರೆಕಾಯಿ ಪಲ್ಯ ರೆಸಿಪಿ ತೋರಿಸ್ತೀನಿ ನಿಮಗೆ. ಇವತ್ತು ನಮ್ಮ ಮನೆಯಲ್ಲಿ ನಾವು ಗಣೇಶನಿಗೆ ಇದೇ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಮನೆ ಅಂಗಳ ಇದೇ ಥರ ಇದೆ. ಈ ಥರ ನಾವು ಮಾಡ್ಕೊಂಡಿದ್ವಿ, ನೋಡ್ಕೊಳ್ಳಿ. ಸಿಂಪಲ್ ಆಗೇ ಮಾಡ್ಕೊಂಡಿದ್ದೀವಿ, ಯಾಕಂದ್ರೆ ನಾವು ಮಾಡೊಳಗೆ ಇಡ್ತೀವಿ, ಅದನ್ನು ನಾವು ಟೇಬಲ್ ಮೇಲೆ ಅದು ಇಡೋಂಗಿಲ್ಲ. ಈಗ ಹೀರೆಕಾಯಿ ಪಲ್ಯ ಮಾಡೋಣ ಬರ್ರಿ. ಒಂದೇ ಹೀರೆಕಾಯಿ ಪಲ್ಯ ಮಾಡ್ಕೊತೀನಿ ರೀ ನಾ ಇವತ್ತು. ಒಂದೇ ಒಂದು ಹೀರೆಕಾಯಿ, ಟೊಮೆಟೊ, ಈರುಳ್ಳಿ ಈ ಥರ ನಾನು ಕಟ್ ಮಾಡ್ಕೊಂಡಿನಿ ರೀ. ಈಗ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಈರುಳ್ಳಿ ಹಾಕೊಂಡ ಫ್ರೈ ಮಾಡ್ಕೊರಿ. ನಂತರ ಟೊಮೆಟೊನೂ ಹಾಕೊಂಡ ಬಳೋ ತನಕ ಫ್ರೈ ಮಾಡ್ಕೊರಿ. ಕಟ್ ಮಾಡಿರುವ ಹೀರೆಕಾಯನ್ನು ಹಾಕಿ ಬಳೋ ತನಕ ಫ್ರೈ ಮಾಡಿರಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಂಡಿನಿ ರೀ. ಒಂದು ಸ್ವಲ್ಪ ಶೇಂಗಾದ ಪುಡಿ ಹಾಕ್ಕೊಂಡಿದ್ದೆ, ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಸ್ವಲ್ಪ ನೀರು ಹಾಕಿ ಮುಚ್ಚಿ ಬಿಡ್ರಿ ಇದನ್ನು. ನಂತರ ನನಗೆ ಗ್ರೇವಿ ಜಾಸ್ತಿ ಬೇಕಂತ ಹೇಳಿ ನಾನು ನೀರು ಸ್ವಲ್ಪ ಜಾಸ್ತಿನ ಹಾಕ್ಕೊಂಡಿದ್ದೆ. ಇವತ್ತು ನೈಟ್ ಡಿನ್ನರ್ ಇದೇ ರೀತಿ ನಮ್ಮಲ್ಲಿ ತಿಂಡಿ ಇತ್ತು. ನಿಮ್ಮಲ್ಲಿ ಯಾವ ಥರ ಮಾಡ್ತೀರಾ ಅಂತ ನನಗೂ ಹೇಳಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.